ಅಮ್ಮ ಇವಾಗ ಬಿಸ್ಕೆಟ್ ಹಾಕ್ತಿದ್ದಾರೆ ಕಿಟಕಿಯಿಂದ ಅಂತ ಇದು ಬಂದು ಈಗ ಬಿಸ್ಕೆಟ್ನ ಹುಡ್ಕೊಂಡು ತಿಂತಾ ಇದ್ದಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಏನು ಅಂದರೆ, ನಿಮ್ಮ ಸುತ್ತಮುತ್ತಲಿರೋ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಿ ಇಷ್ಟ ಆಗುತ್ತೆ ಅಷ್ಟು ಆಹಾರ ಮತ್ತು ನೀರನ್ನು ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮನೆಯ ಸ್ಪೆಷಲ್ ಹೋಳಿಗೆ ಮತ್ತು ಸಿಕ್ಕಾಗಿ ತುಂಬ ಟೇಸ್ಟಿಯಾಗಿ. ಇವತ್ತು ನಮ್ಮ ಮನೆಯಲ್ಲಿ ಮಧ್ಯಾಹ್ನದ ಸ್ಪೆಷಲ್ ಅಡುಗೆಯಾಗಿ ಇವತ್ತು ನಮ್ಮನೆಯ ಸ್ಪೆಷಲ್ ಬೇಳೆ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಸಿಕ್ಕರಣೆನ ಅಮ್ಮ ಮಾಡಿದರೆ ತುಂಬ ಟೇಸ್ಟಿಯಾಗಿದೆ. ನೋಡಿ, ಇದು ನಮ್ಮ ಮನೆ ಹಿಂದಿರೋ ತೋಟ. ಇಲ್ಲಿ 2 ನಾಯಿ ಮರಿಗಳು ಕಾಣ್ತಾ ಇದ್ದಾವಲ್ಲ, ಈ 2 ನಾಯಿ ಮರಿಗಳಿಗೆ ನಮ್ಮಮ್ಮ ಕಿಟಕಿಯಿಂದ ಹಾಕಿ ಹಾಕಿ ಬಿಸ್ಕೆಟ್ನ ರೂಢಿ ಮಾಡಿಬಿಟ್ಟಿದ್ದಾರೆ. ಸೊ ಇವೆರಡು ಇವಾಗ ನಮ್ಮಮ್ಮಗೋಸ್ಕರ ಕಾಯ್ತಾ ಇದ್ದಾವೆ ಬಿಸ್ಕೆಟ್ ಹಾಕ್ತಾರೆ ಅಂತ. ನೋಡಿ ಹೇಗೆ ಕೂತ್ಕೊಂಡು ನೋಡ್ತಾ ಇದ್ದಾವೆ ಇಲ್ಲೇ. ನೋಡಿ, ನಮ್ಮಮ್ಮ ಇವಾಗ ಬಿಸ್ಕೆಟ್ ಹಾಕ್ತಿದ್ದಾರೆ ಕಿಟಕಿಯಿಂದ ಅಂತ ಇದು ಬಂದು ಈಗ ಬಿಸ್ಕೆಟ್ನ ಹುಡ್ಕೊಂಡು ತಿಂತಾ ಇದ್ದಾರೆ. ನೋಡಿ ಹಿಂಗೆ ತಿಂತಾ ಇದೆ ಬಿಸ್ಕೆಟ್ನ. ದಿನಾಲು ಬಂದು ಬಿಸ್ಕೆಟ್ಗೆ ವೇಟ್ ಮಾಡ್ತಾ ಇರ್ತಾರೆ ಪಾಪ. ನೋಡಿ, ಹಸು ಕೂಡ ಬಂದು ಬಿಸ್ಕೆಟ್ ಇಸ್ಕೊಂಡು ತಿಂತಾ ಇದೆ ನಮ್ಮ ಅಮ್ಮನ ಕೈಯಲ್ಲಿ. ನೋಡಿ ಗೌರಿ, ನೋಡಿ ನಾಯಿಗೆ ಬಿಸ್ಕೆಟ್ ಹಾಕ್ತಿದ್ದು ನೋಡಿ, ಹಸು ಕೂಡ ಬಂದಿದೆ. ಸೊ ಹಸುಗೊಂದು ಬಿಸ್ಕೆಟ್ ಹಾಕಿದ್ದಾರೆ. ಸೊ ಇಲ್ಲೇ ಕಿಟಕಿ ಹತ್ರ ನಿಂತ್ಕೊಂಡಿದೆ ಪಾಪ ಬಿಸ್ಕೆಟಿಗೋಸ್ಕರ. ಗಾಯ್ಸ್, ಇವತ್ತಿನ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಈ ವ್ಲಾಗ್ನ ಹೊಸದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.